ನಮಸ್ಕಾರ ಎಲ್ಲರಿಗೂ ಇನ್ನೊಂದು ರಿವ್ಯೂ ಸ್ವಾಗತ ಸುಸ್ವಾಗತ. ಇವತ್ತು ನಾನು ರಿವ್ಯೂ ಮಾಡಕತ್ತೀನಿ ಅಮರನ್ ಅಂತ ಹೇಳಿ ಒಂದು ಫಿಲ್ಮ್ ಬಂದೈತಿ ನೆಟ್ಫ್ಲಿಕ್ಸ್ ಒಳಗೆ. ಸೊ ಇದು ಡೈರೆಕ್ಟ್ ನೆಟ್ಫ್ಲಿಕ್ಸ್ ಒಳಗೆ ಬಂದಿಲ್ಲ, ಫಸ್ಟ್ ಥಿಯೇಟರ್ದಾಗ ಬಂದಿತ್ತು. ಅದು ನಮ್ಮೂರ ಯಾವ ಥಿಯೇಟರ್ದಾಗೂ ಹತ್ತಿಲ್ಲ, ಹೊಲಸು ಬೂಲ್ ಬುಲೆ ಅದಾವೆ ಹತ್ತೇವು. ಸೊ ಅವಾಗೇ ಬಂದಿತ್ತಿದ್ನು. ಸೊ ಈಗ ನೆಟ್ಫ್ಲಿಕ್ಸಾಗ ಬಂದೈತಿ. ನೆಟ್ಫ್ಲಿಕ್ಸಾಗ ಯಾವ ಟೈಪ್ ಇತ್ತು ಫಿಲ್ಮ್ ಹೇಳ್ತೀನಿ ಬರ್ರಿ ನಿಮಗೆ. ಸೊ ಮೂವಿ ಬಯೋಪಿಕ್ ಐತಿ. ಮುಕುಂದ್ ವರದರಾಜ್ ಅಂತ ಹೇಳಿ ಒಬ್ಬ ಇಂಡಿಯನ್ ಸೋಲ್ಜರ್. ಯಾರವರ 25th April 2014ದಾಗ ತೀರ್ಕೊಂಡ್ರು, ಒಂದು ವಾರ ಒಳಗೆ ತೀರ್ಕೊಂಡಾರ. ಸೊ ಫಸ್ಟ್ ನಾವು ಮಾತಾಡ್ಬೇಕಪ್ಪ ಅಂತಂದ್ರೆ ಮೂವಿದ ಆ್ಯಕ್ಟರ್ಸ್ದ ಆ್ಯಕ್ಟಿಂಗ್. ನಾ ಹೇಳ್ತೀನಿ ಸಾಯಿ ಪಲ್ಲವಿ, ಐ ಲವ್ ಯು ಅವಿ ಹೇಳ್ತೀನಿ. ಇಷ್ಟು ಭಾರಿ ಆ್ಯಕ್ಟಿಂಗ್ ಮಾಡ್ಯಾರ ಹೇಳ್ತೀನಿ. ಸಾಯಿ ಪಲ್ಲವಿ ನನಗೆ ಹೇಳಕ್ಕೆ ಇಂಥವ್ರು ಎಲ್ಲರಿಗೂ ಸಿಗ್ಬೇಕು, ಇಂಥ ಹೆಣ್ತಿ ಎಲ್ಲರಿಗೂ ಸಿಗ್ಬೇಕು, ಅಷ್ಟು ಭಾರಿ ಆ್ಯಕ್ಟಿಂಗ್ ಮಾಡ್ಯಾರ. ಮತ್ತು ಶಿವಕಾರ್ತಿಕನ್ ಮೇನ್ ಆ್ಯಕ್ಟರ್ ಮುಕುಂದನ್ ವರದರಾಜ್ ಅಂತ ಹೇಳಿ ಮೇನ್ ಆ್ಯಕ್ಟಿಂಗ್ ಏನು ಮಾಡ್ಯಾರಲ್ಲ, ಮಾನಸಿಕ್ ಬೈ ಅವ ಆ್ಯಕ್ಟಿಂಗ್ ಮಾಡಿಲ್ಲ, ತನ್ನ ಕ್ಯಾರೆಕ್ಟರ್ನ ಜೀವಿಸ್ಯಾನವ. ತನ್ನ ಕ್ಯಾರೆಕ್ಟರ್ ಒಳಗೆ ತೊಗೊಂಡು ಅವನೇ ಮುಕುಂದ ವರದರಾಜನ್ ಅಂತ ಹೇಳಿ ಅಂದ್ಕೊಂಡೆ ಆ್ಯಕ್ಟಿಂಗ್ ಮಾಡ್ಯಾನ. ಮಾನಸಿಕ್ ಮಾಡ್ಯಾನ ಆ್ಯಕ್ಟಿಂಗ್. ಮತ್ತು ಮೂವಿದ ಬಿ ಜಿ ಎಮ್, ಮಾನಸಿಕದ ಬಿ ಜಿ ಎಮ್ ಪ್ರತಿಯೊಂದು ಸೀನ್ದಾಗ ಎಮೋಷನಲ್ ಸೀನ್ ಇರ್ತೈತಿ, ಅಲ್ಲೂ ಭಾರಿ ಬಿ ಜಿ ಎಮ್. ಆ್ಯಕ್ಷನ್ ಸೀನ್ ಇರ್ತೈತಿ, ಅಲ್ಲೂ ಭಾರಿ ಬಿ ಜಿ ಎಮ್. ರೊಮ್ಯಾಂಟಿಕ್ ಸೀನ್ ಇರ್ತೈತಿ, ಅಲ್ಲೂ ಭಾರಿ ಬಿ ಜಿ ಎಮ್. ರೊಮ್ಯಾಂಟಿಕ್ ಇದೊಂದು ಸ್ವಲ್ಪ ನೆಗೆಟಿವ್ದಾಗ ಬರ್ತೀನಿ, ಹೇಳ್ತೀನಿ ಬರ್ರಿ. ಸೊ ನೆಗೆಟಿವ್ ಏನಪ್ಪ ಅಂತಂದ್ರೆ ಫಿಲ್ಮ್ದ ಲೆಂತ್ ಭಾಳ ದೊಡ್ಡದೈತಿ. ದ್ಯಾಟ್ಸ್ ವಾಟ್ ಶಿ ಸೇಡ್. ಫಿಲ್ಮ್ ಲೆಂತ್ ಭಾಳ ದೊಡ್ಡದೈತಿ. ಎದಕ್ಕಪ್ಪ ಅಂತಂದ್ರೆ ಅವ್ರದ್ದು ರೊಮ್ಯಾಂಟಿಕ್ಕೆ ಒಂದು ಸ್ವಲ್ಪ ಮೇನ್. ಎದಕ್ಕೆ ಸೋಲ್ಜರ್ ಅದರ ಅಂತ ಹೇಳಿ ನೀವೇ ಅನ್ಕೊಂಡಿರ್ಬೋದು. ಆ್ಯಕ್ಷನ್ ಸೀನ್ಸ್ ತೋರಿಸ್ತಾರೆ, ವಾರ್ ಸೀನ್ಸ್ ತೋರಿಸ್ತಾರೆ ಅಂತ ಹೇಳಿ. ಆದರೆ ವಾರ್ ಸೀನ್ಸ್ ಜಾಸ್ತಿ ತೋರಿಸಿಲ್ಲ, ಜಾಸ್ತಿ ಒಂದು ಸ್ವಲ್ಪ ರೊಮ್ಯಾಂಟಿಕ್ಕೆ ತೋರಿಸ್ತಾರೆ. ಅದೊಂದು ಸ್ವಲ್ಪ ರೊಮ್ಯಾಂಟಿಕ್ ಭಾಳ ಆಗ್ಬಿಡ್ತೈತಿ. ಬ್ಯಾಕ್ಗ್ರೌಂಡ್ ಆವಾಜ್ ಬರಾಕತ್ತೈತೆ, ತಪ್ಪು ತಿಳ್ಕೊಬೇಡ್ರಿ, ಹಿಂದೆ ನಮ್ಮ ಮದುವೆ ನಡೆಯಕತ್ತೈತಿ. ಸೊ ರೊಮ್ಯಾಂಟಿಕ್ ಸೀನ್ ಎಲ್ಲಿ ಬರ್ತಲ್ಲ, ಸ್ಟಾರ್ಟಿಂಗ್ ಫಸ್ಟ್ ಹಾಫ್ದಾಗ ಅಷ್ಟೇ ಸ್ವಲ್ಪ ಚಲೋ ಅನ್ಸುತ್ತೆ. ಮತ್ತು ಸೆಕೆಂಡ್ ಹಾಫ್ದಾಗ ಫಸ್ಟ್ ಹಾಫ್ಗಿಂತ ಮೊದಲು ಒಂದು ವಾರ್ ಸೀನ್ ಐತಿ, ಮಾನಸಿಕ್ ಮಾಡೋದು. ಏನು ಶಾರ್ಟ್ಸ್ ತೊಗೊಳಲ್ಲ ಹೇಳ್ತೀನಿ ನಾನು. ಮತ್ತು ಶಾರ್ಟ್ಸ್ ನೆನಪಾತ ಸ್ಟಾರ್ಟಿಂಗ್ 5 ನಿಮಿಷದ ಒನ್ ಟೇಕ್ ಸೀನ್ ಐತಿ, ಅದನ್ನು ಮಾನಸಿಕ್ ತೊಗೊಳೋಣ. ಆಮೇಲೆ ಇಂಟ್ರೋಲ್ಗಿಂತ ಮೊದಲೊಂದು ವಾರ್ ಸೀನ್ ಐತಿ, ಇಂಟ್ರೋಲ್ ಆಗೋಣ ಮತ್ತೊಂದು ಸ್ವಲ್ಪ ಮುಂದೆ ಹೋಗೋಣ ವಾರ್ ಸೀನ್ ಐತಿ. ಆಮೇಲೆ ಮತ್ತೆ ಲವ್ ಸ್ಟೋರಿ ನಡೆಸ್ಯಾರ, ಅದು ಒಂದು ಸ್ವಲ್ಪ ಭಾಳ ಬೋರಿಂಗ್ ಅನಿಸ್ಕೊಡ್ತೈತಿ. ಮತ್ತು ಈಗೂ ಹಾಕತ್ತೀನಿ ನಾನು, ಸಾಯಿ ಪಲ್ಲವಿ ಅವ್ರದ್ದು ಆ್ಯಕ್ಟಿಂಗ್ ಭಾರಿ ನನಗೆ ಇಷ್ಟ ಆಗಿತ್ತಲ್ಲ. ಸಾಯಿ ಪಲ್ಲವಿ ಅವ್ರ ಆ್ಯಕ್ಟಿಂಗ್, ಹೀರೋ ಆ್ಯಕ್ಟಿಂಗ್ ಭಾರಿ ಮಾಡ್ಯಾನ. ಆದ್ರೆ ಸಾಯಿ ಪಲ್ಲವಿ ಅದಕ್ಕಿಂತ 10 ಪಟ್ಟು ಮಾಡ್ಯಾಳ. ಅವ್ರ ಹೆಂಡತಿ ರೋಲ್ ಏನು ಮಾಡ್ಯಾಳಲ್ಲ, ಮಾನಸಿಕ್ ಮಾಡ್ಯಾಳ ಆಕೆ ಅಂತ ರೋಲ್. ಸೊ ಈ ಫಿಲ್ಮಿಗೆ ರೇಟ್ ಕೊಡ್ತೀನಿ 4 out of 5 stars. ನನಗೆ ಇದು ಭಾಳ ಇಷ್ಟ ಆಯ್ತು. ನೆಟ್ಫ್ಲಿಕ್ಸ್ ಸ್ಟ್ರೀಮ್ ಆಗತ್ತೈತಿ, ಜಲ್ದಿ ಹೋಗಿ ನೋಡ್ರಿ. ಮಾನಸಿಕ್ ಮೂವಿ ಐತಿ. ಸಿಗೋಣ ಮುಂದೆ ಹೇಳೋದಾಗ. ಬಾಯ್.